ಇವತ್ತು ನಮ್ಮ ಪೆಟ್ರೋಲಿಯಂ ಮತ್ತು ಕುರಿಯರು ಒಂದು ಸ್ವಯಂ ಹೇಳಿಕೆಯನ್ನು ಕೊಟ್ಟು ಒಂದು ವಾರದಲ್ಲಿ ಹೆಚ್ಚು ಕಡಿಮೆ ಅದು ಸರಿಯಾಗುತ್ತೆ, ಒಂದು ರೀತಿಯಲ್ಲಿ ಯುದ್ಧ ತಿಳಿಯಾಗ್ತಾ ಇದೆ. ಮತ್ತು ಭಾರತದ ನಾಯಕತ್ವ ಹೊಂದಿರುವಂತಹ ನರೇಂದ್ರ ಮೋದಿ ಅವರು ರಂಗವನ್ನ ಬೇರೆ ಮೂಲಕದಲ್ಲಾದ್ರೂ ತರಿಸಲಿಕ್ಕೆ, ಬೇರೆ ಮಾರ್ಗದಲ್ಲಾದ್ರೂ ತರಿಸಲಿಕ್ಕೆ ಬೇಕಾದಂತ ಯೋಜನೆ ರೂಪಿಸಿದ್ದಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಜಿಲ್ಲಾಧಿಕಾರಿಗಳ ಜೊತೆಯಲ್ಲೂ ಮಾತಾಡಿದೆ ಮತ್ತು ಇಲ್ಲಿರುವಂತಹ ಆರೋಗ್ಯ ಇಲಾಖೆಯ ಜೊತೆಯಲ್ಲೂ ಮಾತಾಡಿದೆ. ಸೊ 12 ದಿವಸ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಮತ್ತೆ ಸರಾಗವಾಗುತ್ತೆ ಅಂತ ಹೇಳಿರ್ತಾರೆ. ನಮ್ಮ ರಾಜ್ಯದಲ್ಲಿ ಸುಮಾರು ಪ್ರತಿ ದಿವಸಕ್ಕೆ 1,000 ಮೆಟ್ರಿಕ್ ಟನ್ ಅಂದ್ರೆ 50,000 ವಾಣಿಜ್ಯ ಸಿಲಿಂಡರ್ಗಳ ಅವಶ್ಯಕತೆ ಇದೆ ಮತ್ತು ಸುಮಾರು 5,000 ಮೆಟ್ರಿಕ್ ಟನ್ ಅಡಿಗೆ ತಂದಿದ್ದಾರೆ. ಹೆಚ್ಚು ಕಡಿಮೆ 3.5 ಲಕ್ಷ ವಾಣಿಜ್ಯ ಸಿಲಿಂಡರ್ಗಳು ಇದರಲ್ಲಿ ನಮ್ಮ ವ್ಯಾಪ್ತಿಯಲ್ಲಿ ಹೋಗಿದೆ. ಅಡಿಗೆ ಅನಿಲಕ್ಕೂ ಒಂದಷ್ಟು ನಿಯಮಗಳನ್ನು ರೂಪಿಸಿ ಒಂದು ವಾರ ಬಿಟ್ಟು ಮಾಡಿರುವಂತ ಇವತ್ತೊಂದು 20 ದಿವಸ ಇದ್ರೆ ಒಂದು 6 ದಿವಸ ಜಾಸ್ತಿ ಅಂತ ಹೇಳಿದ್ದಾರೆ. ಮಾಡಿ ಕಮರ್ಷಿಯಲ್ ಗ್ಯಾಸಿಗೆ ಕೂಡ ಒಂದಷ್ಟು ನಿಯಮಗಳನ್ನು ರೂಪಿಸಿದ್ದಾರೆ. ಇದೊಂದು ತಾತ್ಕಾಲಿಕವಾದಂತ ಸಮಸ್ಯೆ. ಇದರಲ್ಲಿ ನಾವು ಯಾರನ್ನ ಬರೆಯೋಣ ಅಂದ್ರೆ ಯುದ್ಧ ಆದರೂ ಬರೆಯಬೇಕು. ಮತ್ತೆ ನಮಗೆ ಇಡೀ ಜಗತ್ತಲ್ಲೇ ಸಮಸ್ಯೆಗಳು ಬಂದಿರುವಾಗ ನಮ್ಮೊಬ್ಬರು ಬಿಟ್ಟು ಉಳಿದವರಿಗೆಲ್ಲ ಸಮಸ್ಯೆ ಬರಬೇಕು ಅಂತ ಹೇಳಿದ್ರೆ ದಯವಿಟ್ಟು ಆಗುದಿಲ್ಲ. ಬರುವುದನ್ನು ಹೇಗೆ ಎದುರಿಸಬೇಕು ಮತ್ತು ಇರುವಂತ ಅನಿಲವನ್ನು ಯಾವ ರೀತಿ ಕರಾರುವಕ್ಕಾಗಿ ಹೋಟೆಲ್ ಮಾಲೀಕರು ಸೇರಿದಂತೆ ವಾಣಿಜ್ಯದವರಿಗೆ ಮತ್ತು ಗ್ರಾಮೀಣರಿಗೆ ವಿತರಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತದೆ. ರಾಜ್ಯದಲ್ಲಿ ಇತರರು ಬೇರೆ ಬೇರೆ ಹೇಳಿಕೆ ಇರಬಹುದು. ಅದರಲ್ಲಿ ಕೂಡ ಹೋಟೆಲ್ ಮಾಲೀಕರ ಸಂಘದವರು ಬೆಂಗಳೂರವರು ಹೇಳಿರುವುದನ್ನು ಕೂಡ ನಾವು ನೋಡಿದೆ. ಒಂದು ಇಡೀ ಜಗತ್ತಿಗೆ ಬಂದಿರುವಂತಹ ಒಂದು ಸಮಸ್ಯೆಯನ್ನ ನಾವು ಯಾವ್ದಾದ್ರು ರಾಜಕೀಯ ಉದ್ದೇಶಕ್ಕೆ ಓಡಿಸಿಕೊಂಡ್ರೆ ಅದರಿಂದ ಯಾರಿಗೂ ಲಾಭ ಆಗುದಿಲ್ಲ. ಒಂದಷ್ಟು ಚರ್ಚೆಗಳು ವಾದಗಳಾಗ್ತದೆ. ಆ ಹಿನ್ನೆಲೆಯಲ್ಲಿ ನಾನು ಜಿಲ್ಲಾಧಿಕಾರಿಗಳು ಇವತ್ತು ಸಂಜೆವರೆಗೆ ಮಾತಾಡ್ತೇನೆ. ಮತ್ತು ಇನ್ನೇ ಕೂಡ ಅವರೇ ಒಂದು ವಿಶೇಷ ಸಭೆ ಮಾಡಿರುವಂತೆ ವಿಶೇಷ ಸಭೆ ಮಾಡಿದ್ದಾರೆ. ಒಂದಿಷ್ಟು ನಿಯಮಗಳನ್ನು ರೂಪಿಸಿದ್ದಾರೆ. ನಾನು ಎಲ್ಲ ಹೋಟೆಲ್ ಮಾಲೀಕರಲ್ಲಿ ಮತ್ತು ಅಧ್ಯಕ್ಷರಲ್ಲಿ ವಿನಂತಿ ಮಾಡಬೇಕಂದ್ರೆ ಒಂದು ವಾರದಲ್ಲಿ ಇದು ಸಂಪೂರ್ಣ ಪರಿಹಾರ ಆಗುವಂತ ಸುದ್ದಿಗಳಿದೆ. ನಮಗೂ ಕೂಡ ಆ ಮಾಹಿತಿಗಳು ಬಂದಿರುತ್ತೆ. ಅಲ್ಲಿವರೆಗೆ ಇದರ ವಿತರಣೆಗಳು ಲೋಪ ಆಗದಂತೆ ಮತ್ತು ಇವತ್ತು ಸಂಜೆ ಜಿಲ್ಲಾಧಿಕಾರಿಗಳನ್ನ ಕರೆದು ಎಲ್ಲಾ ಹೋಟೆಲ್ ಮಾಲೀಕರಿಗೆ ನಿಯಮಗಳನ್ನು ಸಡಿಲಿಸಿ ಆದರೂ ಕೂಡ ಅವರಿಗೆ ಈ ಅಡಿಗೆ ಅನಿಲವನ್ನು ವಿತರಣೆ ಮಾಡಲಿಕ್ಕೆ ಬೇಕಾದಂತ ಸಲಹೆ ನಾನು ಕೊಡ್ತೇನೆ. ಅದ್ರ ಮಧ್ಯೆ ಒಂದು ಸಮಸ್ಯೆಗಳು ಬರಬಹುದು. ನಾವೆಲ್ಲ ಒಟ್ಟಾಗಿ ಎದುರಿಸೋಣ. ಇಡೀ ಜಗತ್ತಿಗೆ ಕೊಡಬೇಕು. ಹೆಚ್ಚು ಕಡಿಮೆ ಅಂದ್ರೆ ನಿಮಗೆ ಸಿಲಿಂಡರ್ ಸಿಕ್ಕುದಿಲ್ಲ ಅಂದ್ರೆ ಲೆಕ್ಕ ಕರೆಕ್ಟ್ ಕೊಡೋದು ಬೇಡ. ನಿಮಗೆ ಸಿಕ್ಕು 25% ಏನು ಮಾಡಬೇಕು? ಒಂದೇ ಹೋಟ್ಲು ಬಂದ್ ಮಾಡಬೇಕು. ಒಂದೇ ಇದಕ್ಕೆ ಸದ್ಯ ಸೊಲ್ಯೂಷನ್ ಕೊಡ್ಬೇಕು ಅಂತ ಹೇಳಿದ್ರು. ಅವರು ನಾವೇನು ಮಾಡ್ಲಿಕ್ಕೆ ಆಗುದಿಲ್ಲ. ಹೀಗೆ ರವಿಚಂದ್ರ ಹತ್ರ ಮಾತಾಡಿ ನಾವು ಅವರಿಗೆ ನಾನು ಹೇಳಿದ್ದೇನೆ, ನೀವು ಅವರ ಹತ್ರ ಮಾತಾಡಿ ಇದು ತೀರ್ಮಾನ ತಗೊಳ್ಳಿ ಅಂತ ಹೇಳಿ. ಹಾಗೆ ಈಗ ತೀರ್ಮಾನ ಅಂತ ಹೇಳಿದ್ರೆ ಸಂಸದರು ಬಂದಿದ್ದಾರೆ, ಅವ್ರ ಬಗ್ಗೆ ನಾವು ಅವರಿಗೆ ಮನವಿ ಕೊಡ್ತಾ ಇದ್ದೇವೆ. ನಮ್ಮ ಕಷ್ಟ ಹೇಳಿದ ಅವ್ರಿಗೆ ಗೊತ್ತಿದೆ. ಅವ್ರು ನಾವು ಅವ್ರ ಹತ್ರ ಕೇಳುವ, ಅವ್ರು ಏನು ಹೇಳ್ತಾರೆ ಅಂತ ಅವ್ರ ಮಾತು, ಅವ್ರ ಬಾಯಿಯಲ್ಲಿ ಮಾತು ಕೇಳುವ. ನಮ್ಮ ಸಮಸ್ಯೆ ಇಷ್ಟೇ. ನಮ್ಗೆ ಬಂದು ನಮ್ಗೆ ಏನು ಆಗದಿದ್ರೆ ಬಂದ್ ಮಾಡ್ತಾರೆ. ಅನಿವಾರ್ಯ ಪರಿಸ್ಥಿತಿಯನ್ನು ಮಾಡಿ ಸಾಧ್ಯ. ಒಂದು 4-5 ಹೋಟ್ಲ್ ಇದ್ದವರು 200-300 ಜನ ಕೆಲಸಕ್ಕಿದ್ದಾರೆ. ಆ ಗ್ಯಾಸ್ 25% ಗ್ಯಾಸ್ ಅವರಿಗೆ ಆಗ್ತದೆ. ನಿಮ್ಗೆಲ್ಲ ಗೊತ್ತಿದೆ. ಅದನ್ನ ಹಿಡ್ಕೊಂಡು ಏನು ಮಾಡಿ ಸಾಧ್ಯ ಇಲ್ಲ. ಇದಕ್ಕೆ ಏನಾದ್ರು ಒಂದು ತೀರ್ಮಾನ ನಮ್ಮ ಸಂಸದ ಸರಿಯಾದ ಒಂದು ನಮಗೆ ತೀರ್ಮಾನ ಕೊಡ್ತಾರೆ ಹೇಳಿಕೆ ನಂಬಿಕೆ. ಒಂದೇ ಸಂಘಟನೆಯ ಹೋಟೆಲ್ ಬಂದ್ ಮಾಡ್ಕೊಂಡು ಕಡೆ ಕೊಡ್ಲೆ ಟೂರಿಸಂ ಹೆಂಚಾರ ಮಾಡ್ಬೇಕು. ಐದು ಬಸ್ ಹೆಂಚ ಒಂದೇ ಹೋಟೆಲ್ ಬಂದ್ ಮಾಡ್ಬೇಕು. ಎಲ್ಲ ಡಿಸೈನ್ ಪೂರ ಬಂದ್ ಮಾಡ್ಬಿಟ್ಟಿರ. ಒಂಜಿ ಬಸ್ ರಸ್ತೆ ಬಂದ ಬಂದ್ ಮಾಡ್ಬೇಕು. ಎಂಗಲ್ ಒಗ್ಗಟ್ಟು ಜಾರ್ ಬಂದ್ಬೇಕು. ಎಂಗಲ್ ಒಂದೇ ಒಗ್ಗಟ್ಟು ಅಧ್ಯಕ್ಷರ ಪೂರ ಜನ ಬಂಡ್ಲೆ ಒಂಜಿ ಏಕ ಗ್ಯಾಸ್ ಸಿಕ್ಕುಜಿ ಅದ್ರಲ್ಲಿ ಬಂಡ್ಲೆ ಎಂಗಲ್ ಮಾತಾಡೋದೇ ಬಂದ್ ಮಾಡ್ಬೋದು. ಎಂಗಲ್ ಒಂಜಿ ಹೋಟೆಲ್ ಸಪೋರ್ಟ್ ಆದ ಮಾತಾ ಬಂದ್ ಮಾಡ್ಬೋದು. ಒಂದು ನಿರ್ಣಯ 3 ಎಂಪಿನೇ ಗ್ರೌಂಡ್ ನಮ್ಗೆ ಈಗ 2 ಅಂಡೆ 3 ಅಂಡೆ ಅವರಿಗೆ 1 ಅಂಡೆ ಹಾಗೆ ಕೊಡಿ ಅಂತ ಹೇಳ್ಬೋದು. ಮತ್ತೊಂದು ಹೇಳುದು, ಇವತ್ತು ನಮ್ಗೆ ಹೋಟೆಲ್ನವರಿಗೆ ಈ ಒಂದು ಪರಿಸ್ಥಿತಿ ಬರ್ಲಿಕ್ಕೆ ಕಾರಣ ಯಾಕಂದ್ರೆ ನಮ್ಮದ್ರಲ್ಲಿ ಯೂನಿಟ್ ಎಷ್ಟು ಉಂಟು. ಇದೇ 2-3 ತಿಂಗಳ ಹಿಂದೆ ನಾನು ಶಿವಪ್ರಸಾದ್ ಅವರಿಗೆ ಫೋನ್ ಮಾಡಿ ಮಾತಾಡಿದ್ದೇನೆ. ಹೇಳಿ ಅವರ ನೀರಿಗೆ 1 ಡಬಲ್ ಆಗಿದೆ. ಸ್ವಾತಂತ್ರ್ಯ ಸಿಕ್ಕಿದ್ದರಿಂದ ಇಲ್ಲಿವರೆಗೆ 35 ರೂಪಾಯಿ ಯೂನಿಟ್ಗೆ ನೀರಿಗೆ. 24ರಿಂದ 25 ಆಗುವಾಗ 80 ರೂಪಾಯಿ ಆಗಿದೆ. ನಾವು ಮಾತಾಡಿದ್ದೇವೆ ಯಾರಾದ್ರೂ ಎಂತಾದ್ರೂ ನಾವು ಇದು ಮಾಡಿದ್ದೇವ, ಪ್ರೊಟೆಸ್ಟ್ ಮಾಡಿದ್ದೇವ? ಯಾರಿಗಾದ್ರೂ ಹೋಗಿ ಒಂದು ಲೆಟರ್ ಕೊಟ್ಟಿದ್ದೇವ? ನಾವು ಎಂತಾದ್ರೂ ಮಾಡಿದ್ದೇವ? ಹೌದು, ನಮ್ಮ ಅಸೋಸಿಯೇಷನ್ ನಂಗೆ ಗೊತ್ತಿಲ್ಲ.